ವರ್ಷಾಂತ್ಯ ಹಾಗೂ ಸಾಲು ಸಾಲು ರಜೆ ಇರುವ ಕಾರಣಕ್ಕೋಸ್ಕರ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಲಗ್ಗೆ ಇಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಪ್ರವಾಸಿಗರು ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಈ ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ. ಇದು ಬೆಂಗಳೂರು ಮೈಸೂರು ಹೈವೇ ದೃಶ್ಯ ಆಗಿರುವಂಥದ್ದು. ಗಣಂಗೂರು ಟೋಲ್ ಏನಿದೆ, ಈ ಟೋಲ್ನಲ್ಲಿ ಸಾಕಷ್ಟು ವಾಹನಗಳು ಜಾಮ್ ಆಗಿರುವಂಥದ್ದು. ಸುಮಾರು 10ರಿಂದ 15 ನಿಮಿಷಗಳ ಕಾಲ ಈ ಒಂದು ಟೋಲ್ನಲ್ಲೇ ಇರಬೇಕಾಗುತ್ತೆ. ಯಾಕಂದರೆ ಅಷ್ಟರ ಮಟ್ಟಿಗೆ ವಾಹನಗಳು ಫ್ಲೋಟಿಂಗ್ ಇರುವಂಥದ್ದು. ಬೆಂಗಳೂರಿನಿಂದ ಸಾಕಷ್ಟು ವಾಹನಗಳು ಬರ್ತಾ ಇದೆ. ಈ ಕಡೆ ಊಟಿ ಆಗಿರ್ಬೋದು, ತಮಿಳುನಾಡಿನ ಸಾಕಷ್ಟು ಪ್ರವಾಸಿ ತಾಣಗಳಾಗಿರ್ಬೋದು, ಒಂದು ಕಡೆ ಮಡಿಕೇರಿ ಇರ್ಬೋದು, ಮೈಸೂರು ಇರ್ಬೋದು, ಹೀಗೆ ಸಾಕಷ್ಟು ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಹೋಗ್ತಾ ಇರುವ ಕಾರಣಕ್ಕೋಸ್ಕರ ಈ ಮಟ್ಟದ ದೃಶ್ಯಗಳು ಕಂಡು ಬರ್ತಾ ಇದೆ. ಯಾಕಂದರೆ ಒಂದು ಕಡೆ ಕ್ರಿಸ್ಮಸ್ ಹಬ್ಬಕ್ಕೆ ಸಾಲು ಸಾಲು ರಜೆ ಇದೆ, ಜೊತೆಗೆ ಇಯರ್ ಎಂಡ್ ಇರುವ ಕಾರಣಕ್ಕೋಸ್ಕರ ಸಾಕಷ್ಟು ಕಡೆ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಸಾಲು ಸಾಲು ರಜೆ ಇರುವ ಕಾರಣಕ್ಕೋಸ್ಕರ ಪಾರ್ಟಿ ಮತ್ತು ಹೊಸ ವರ್ಷವನ್ನು ಬರಮಾಡಿಕೊಳ್ಳಲಿಕ್ಕೆ ಈಗಲಿಂದನೇ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ವಾರದ ಮುಂಚೆ ಪ್ರವಾಸಿಗರು ಹೋಗ್ತಾ ಇರುವಂಥದ್ದು. ಈ ಕಾರಣದಿಂದಾಗಿ ಸಾಕಷ್ಟು ಪ್ರವಾಸಿಗರು ಹೋಗ್ತಾ ಇದ್ದಾರೆ. ಕೇವಲ ಹೈವೇ ಮಾತ್ರ ಅಲ್ಲ, ಜೊತೆಗೆ ಸರ್ವಿಸ್ ರಸ್ತೆಯಲ್ಲೂ ಕೂಡ ಅಷ್ಟರ ಮಟ್ಟಿಗೆ ಪ್ರವಾಸಿಗರು ಹೋಗ್ತಾ ಇರುವಂಥದ್ದು. ಯಾಕಂದರೆ ಒಂದು ಕಡೆ ಈ ಕಡೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅನ್ನುವ ಕಾರಣಕ್ಕೋಸ್ಕರ ಸರ್ವಿಸ್ ರಸ್ತೆಯಲ್ಲೂ ಅಷ್ಟೇ ಪ್ರಮಾಣದ ವಾಹನಗಳು ಹೋಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಮೈಸೂರು ಬೆಂಗಳೂರು ರಸ್ತೆಯಲ್ಲಿ ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಇದೆ ಅನ್ನುವಂಥದ್ದು ಈ ದೃಶ್ಯದಲ್ಲೇ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಇಯರ್ ಎಂಡ್ ಇರುವ ಕಾರಣಕ್ಕೋಸ್ಕರ, ವರ್ಷಾಂತ್ಯ ಇರುವ ಕಾರಣಕ್ಕೋಸ್ಕರ ಹೊಸ ವರ್ಷವನ್ನು ಆಚರಣೆ ಮಾಡಲಿಕ್ಕೆ ದೃಷ್ಟಿಯಿಂದ ಎಲ್ಲ ಪ್ರವಾಸಿಗರು ಪ್ರವಾಸಿ ತಾಣಗಳಿಗೆ ಲಗ್ಗೆ ಇಡ್ತಿರುವ ಕಾರಣಕ್ಕೋಸ್ಕರ ಇಷ್ಟೊಂದು ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೋರಳ್ಳಿ, TV9 ಮಂಡ್ಯ.